ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಇವತ್ತಿನ ಡಿಸೈನ್ನ ಹಾಕೋದಕ್ಕೆ 6 ಎಳೆ ದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ. ನಿಡಲ್ ಬಂದು 10.075 mm ತಗೊಂಡಿದ್ದೀನಿ. 11 ಆದರೂ ಆಗುತ್ತೆ. ಫ್ರೆಂಡ್ಸ್, ಇದೊಂದು 2 ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶಾ ಡಿಸೈನು. ತುಂಬ ಈಸಿ ಡಿಸೈನು, ಎಲ್ಲರೂ ಕೂಡ ಹಾಕುವಂಥ ಡಿಸೈನು. ಈ ಡಿಸೈನ್ನ ಹಾಕೋದಕ್ಕೆ ನಾನು ಬೀಡ್ಸ್ಗಳನ್ನ ತಗೊಂಡಿದ್ದೀನಿ. ಮುಂದೆ ತೋರಿಸ್ತೀನಿ. ಮೊದಲಿಗೆ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ರೈಟ್ ಸೈಡಿಂದನೇ ಹಾಕ್ತಾ ಇದ್ದೀನಿ, ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ. ಲಾಕ್ ಮಾಡಿಕೊಂಡೆ, ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾ ಇದ್ದೀನಿ. 2 ಸಲ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಾನು 2 ಚೈನ್ನ ಹಾಕ್ಕೊಳ್ತೀನಿ. ಒಂದು 2 ಚೈನ್ಗಳನ್ನ ಹಾಕ್ಕೊಳ್ಬೇಕು. 1 2 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶಾ ಕಂಬನ ಮಾಡ್ತಾ ಇದ್ದೀನಿ. ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ಲೂಪಲ್ಲಿ ಒಂದ್ಸಲ, ಮತ್ತೆರಡು ಲೂಪ್ಗಳಲ್ಲಿ ಒಂದ್ಸಲ ಥ್ರೆಡ್ಡನ್ನು ಮೇಲೆತ್ತಿದಾಗ ಡಬಲ್ ಕ್ರೋಶಾ ಕಂಬ ಆಗುತ್ತೆ. ಮತ್ತೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಡಬಲ್ ಕ್ರೋಶಾ ಕಂಬನ ಮಾಡ್ತಾ ಇದ್ದೀನಿ. 2ರಿಂದ 1, ಮತ್ತೆರಡು ಲೂಪಿಂದ 1. 3 ಕಂಬ ಆಯಿತು. 4ನೇ ಕಂಬ ಸ್ಟಾರ್ಟಿಂಗು ನಾನು 2 ಚೈನ್ನ ಹಾಕೊಂಡ್ನಲ್ವ, ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿದ್ದೀನಿ. ಒಟ್ಟು 5 ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ತೀನಿ. 5 ಡಬಲ್ ಕ್ರೋಶಾ ಕಂಬನ ಮಾಡ್ಕೊಳ್ಬೇಕು ನೀಟಾಗಿ. 5 ಕಂಬಗಳಾದಮೇಲೆ 3 ಚೈನ್ನ ಹಾಕ್ತಾ ಇದ್ದೀನಿ. 1 2 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ತಾ ಇದ್ದೀನಿ. ಬೇಸ್ ಲೈನ್ ಬಂದು ತುಂಬ ಈಸಿ ಇದೆ. ನೀವು ಬೇಸ್ ಲೈನ್ ಬೇಕಿದ್ರೂ ಸಿಂಪಲ್ಲಾಗಿ ಕುಚ್ಚನ್ನು ಕಟ್ಕೊಳ್ಬೋದು. ಬೇಸ್ ಲೈನಲ್ಲಿ ಯಾವುದೇ ಬೀಡ್ಸ್ಗಳನ್ನ ಬಳಸ್ಕೊಳ್ತಾ ಇಲ್ಲ. 2 ಕಂಬ ಆಯಿತು. 3ನೇ ಡಬಲ್ ಕ್ರೋಶಾ ಕಂಬ ಅದ್ರ ಪಕ್ಕನೇ. ಕಂಬಗಳ ಮಧ್ಯದಲ್ಲಿ ಗ್ಯಾಪನ್ನು ಕೊಡಬೇಡಿ. ಗ್ಯಾಪ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. 3 ಕಂಬ ಆಯಿತು. 4ನೇ ಡಬಲ್ ಕ್ರೋಶಾ ಕಂಬ, 5ನೇ ಡಬಲ್ ಕ್ರೋಶಾ ಕಂಬ. ಈ ರೀತಿ 5 ಡಬಲ್ ಕ್ರೋಶಾ ಕಂಬಗಳಾದಮೇಲೆ 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶಾ ಕಂಬನ ಮಾಡ್ತಾ ಇದ್ದೀನಿ. ಫಸ್ಟ್ 2 ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು, ಮತ್ತೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು. 1 ಕಂಬ ಆಯಿತು. 2ನೇ ಡಬಲ್ ಕ್ರೋಶಾ ಕಂಬನ ಮಾಡ್ತಾ ಇದ್ದೀನಿ. ಅದ್ರ ಪಕ್ಕನೇ 2ರಿಂದ 1 2ರಿಂದ 1 2 ಕಂಬ ಆಯಿತು. 3ನೇ ಡಬಲ್ ಕ್ರೋಶಾ ಕಂಬ, 4ನೇ ಡಬಲ್ ಕ್ರೋಶಾ ಕಂಬ, 5ನೇ ಡಬಲ್ ಕ್ರೋಶಾ ಕಂಬ. ಈ ರೀತಿ ಡಬಲ್ ಕ್ರೋಶಾ ಕಂಬಗಳ 5 ಕಂಬಗಳನ್ನ ಹಾಕಬೇಕು. ಫ್ರೆಂಡ್ಸ್, 5 ಡಬಲ್ ಕ್ರೋಶಾ ಕಂಬ ಮಧ್ಯದಲ್ಲಿ 3 ಚೈನ್ನ ಹಾಕಬೇಕು. ಮತ್ತೆ 5 ಡಬಲ್ ಕ್ರೋಶಾ ಕಂಬನ ಮಾಡಬೇಕು. ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನು ಬೇಸ್ ಲೈನ. ನಾನಿಲ್ಲಿ ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ. ಸೀರೆಗೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿ ಹಾಕ್ಕೊಳ್ಳಿ. ಕೊನೆಯಲ್ಲೂ ಕೂಡ 5 ಡಬಲ್ ಕ್ರೋಶಾ ಕಂಬಗಳಾದಮೇಲೆ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ. ಸೆಕೆಂಡ್ ಲೇಯರ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. 6 ಎಳೆ ದಾರನ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಚೈನ್ನ ಹಾಕಿರ್ತೀನಲ್ವ, ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ. 2ನೇ ಚೈನ್ ಮೇಲೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡ್ಕೊಂಡ್ಮೇಲೆ ಇವಾಗ ಮತ್ತೆ ನಾನು ಚೈನ್ಗಳನ್ನ ಹಾಕ್ಕೊಳ್ತೀನಿ. 1 2 3 4 ಚೈನ್ಗಳನ್ನ ಹಾಕಿದ್ದೀನಿ. ಈ 3 ಚೈನ್ ಗ್ಯಾಪ್ ಇದೆಯಲ್ವಾ, ಅಲ್ಲಿ ಹೋಗಿ ಲಾಕ್ ಮಾಡ್ತಾ ಇದ್ದೀನಿ. 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇಲ್ಲಿ 2 ಸಲನಾದರೂ ಸಿಂಗಲ್ ಕ್ರೋಶನ ಮಾಡ್ಬೋದು, ಅಥವಾ 3 ಸಲನಾದರೂ ಸಿಂಗಲ್ ಕ್ರೋಶನ ಮಾಡ್ಬೋದು. ನಾನು 3 ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ 3 ಚೈನ್ ಗ್ಯಾಪಲ್ಲಿ. ಇನ್ನೂ ಒಂದು ಸಲ ಮಾಡ್ಕೊಳ್ತಾ ಇದ್ದೀನಿ. 3 ಸಲ ಮಾಡಿಕೊಂಡ್ರೆ ಸಾಕು. 3 ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಸೂಜಿ ಮೇಲೆ 2 ಸಲ ಥ್ರೆಡ್ಡನ್ನು ಸುತ್ತಕೊಳ್ಬೇಕು. ನೆಕ್ಸ್ಟು 3 ಚೈನ್ ಗ್ಯಾಪ್ ಇದೆಯಲ್ವ, ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದರೆ
ಸೂಜಿ ಮೇಲೆ 4 ಲೂಪ್ ಇರುತ್ತೆ, ಅಂದರೆ 4 ದಾರ ಇರುತ್ತೆ. ಫಸ್ಟು 2 ದಾರದಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಬೇಕು, ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಬೇಕು, ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಬೇಕು. ಒಟ್ಟು 3 ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡನ್ನು ಮೇಲ್ಪಾಸ್ ಮಾಡಿಕೊಂಡಾಗ ಅದು ತ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ ನಾನು 2 ಚೈನ್ನ ಹಾಕ್ಕೊಂಡೆ. 2 ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಆ ತ್ರಿಬಲ್ ಕ್ರೋಶೆ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡನ್ನು ಮೇಲೆ ತಂದಾಗ ಸೂಜಿ ಮೇಲೆ ಸ್ಟಾರ್ಟಿಂಗ್ 3 ಲೂಪ್ ಇರುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರ್ತೀನಿ, ಇನ್ನೆರಡು ಲೂಪ್ ಅದಕ್ಕೆ ಆ್ಯಡ್ ಆಗುತ್ತೆ. ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರ್ತೀನಿ, 7 ಲೂಪ್ ಆಗುತ್ತೆ. ಮತ್ತು ಇನ್ನು ಒಂದು ಸಲ ಸುತ್ತಕೊಂಡೋಗಿ ತ್ರಿಬಲ್ ಕ್ರೋಶೆ ಕೆಳಗಡೆ ಹೋಗಿ ಥ್ರೆಡನ್ನು ತರ್ತೀನಿ. ಒಟ್ಟು 9 ಲೂಪ್ಗಳು ನಿಡಲ್ ಮೇಲೆ ಇರುತ್ತೆ. ಅಷ್ಟು ಲೂಪಲ್ಲಿ ನಾವು ಥ್ರೆಡನ್ನು ಪಾಸ್ ಮಾಡಿಕೊಳ್ಬೇಕು. ಈ ರೀತಿ ಥ್ರೆಡನ್ನು ತಂದು ಲಾಕ್ ಮಾಡಿಕೊಂಡ್ರೆ ಒಂದು ಬಫ್ ಆಗುತ್ತೆ. ಒಂದು 5 ಸಲನಾದರೂ ನೀವು ಮಾಡ್ಕೊಳ್ಬೋದು. ನಾನು 4 ಸಲ ಮಾಡ್ಕೊಂಡಿದ್ದೀನಿ. ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಂಡೋಗಿ ಆ 3 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ಮೇಲೆ ತಂದು ಫಸ್ಟು 2 ದಾರದಲ್ಲಿ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು, ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು, ಮತ್ತೆರಡು ದಾರದಲ್ಲಿ ಥ್ರೆಡನ್ನು ಮೇಲೆ ಪಾಸ್ ಮಾಡಬೇಕು. ಆವಾಗ ಟ್ರಿಬಲ್ ಕ್ರೋಶೆ ಕಂಬ ಆಗುತ್ತೆ. ಕಂಬ ಆದಮೇಲೆ 2 ಚೈನ್ನ ಹಾಕಬೇಕು. 2 ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನು ಮೇಲೆ ತರಬೇಕು. ಎಲ್ಲೂ ಲಾಕ್ ಮಾಡೋ ಹಾಗಿಲ್ಲ, ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಇದೇ ರೀತಿ ಒಟ್ಟು 4 ಬಾರಿ ಮಾಡಬೇಕಾಗುತ್ತೆ. 4 ಸಲ ಮಾಡಿದಾಗ ಒಂದಷ್ಟು ಲೂಪ್ಗಳು ನಿಡಲ್ ಮೇಲೆ ಇರುತ್ತಲ್ವ, ಎಲ್ಲ ಲೂಪಲ್ಲೂ ನಾವು ಥ್ರೆಡನ್ನು ಮೇಲೆ ಪಾಸ್ ಮಾಡ್ಕೊಂಡು ಬಂದು ಲಾಕ್ ಮಾಡಬೇಕು. ಆವಾಗ ಲಾಕ್ ಮಾಡಿದಾಗ ಬಫ್ ಕ್ರಿಯೇಟ್ ಆಗುತ್ತೆ. 2ನೇ ಬಫ್ ಆಯಿತು. ಇವಾಗ 3ನೇ ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನು ತಂದು ತ್ರಿಬಲ್ ಕ್ರೋಶೆ ಕಂಬ 2ರಿಂದ 1, 2ರಿಂದ 1, 2ರಿಂದ 1. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್, ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಸ್ಟಾರ್ಟಿಂಗ್ ಮಾತ್ರ 3 ಲೂಪ್ಗಳಿರುತ್ತೆ, ಆಮೇಲೆ ಅದರ ಜೊತೆಗೆ 2 ಲೂಪು ಆ್ಯಡ್ ಆಗ್ತಾ ಬರುತ್ತೆ. ಒಟ್ಟು 4 ಸಲ ಮಾಡ್ಕೊಳ್ಳಿ. 4 ಸಲ ಮಾಡಿ ಒಟ್ಟಿಗೆ ಸೇರಿಸಿ ನಾವು ಲಾಕ್ ಮಾಡಬೇಕು. ಈ ರೀತಿ 3 ಬಫ್ಗಳನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ತೀನಿ. ಬೇಕು ಅಂದರೆ ನೀವು ಎಲ್ಲ ಬಫ್ಗಳ ಮೇಲೂ ಒಂದೊಂದು ಬೀಡನ್ನ ಹಾಕ್ಕೊಳ್ಬೋದು. ಮತ್ತು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ತಾಯಿದ್ದೀನಿ. ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡ್ನ ತಂದು 2ರಿಂದ 1, 2ರಿಂದ 1, 2ರಿಂದ 1 ಮಾಡಿ 2 ಚೈನ್ನ ಹಾಕ್ಕೊಂಡು, ಇಲ್ಲಿ ಒಂದು ಬೀಡನ್ನ ಹಾಕ್ತಾಯಿದ್ದೀನಿ. 1 ಚೈನ್ನ ಹಾಕ್ಕೊಂಡೆ. 2 ಚೈನ್ ಬದಲಿಗೆ 1 ಚೈನ್ನ ಹಾಕಿ 1 ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಳ್ಳೋದು, ಅಥವಾ ಬೀಡ್ ಲಾಕ್ ಥರ ಮಾಡ್ಕೊಳ್ಳೋದು. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಸ್ಟಾರ್ಟಿಂಗ್ 3 ಲೂಪ್ ಇರುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರ್ತಾ ಇದ್ದೀನಿ. ಒಟ್ಟು 4 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. 4 ಬಾರಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರಬೇಕು. ಎಲ್ಲ ಲೂಪ್ಗಳಲ್ಲೂ ಸೇರಿ ಒಟ್ಟಿಗೆ ಲಾಕ್ ಮಾಡಬೇಕು. ನಾನಿಲ್ಲಿ ಮಧ್ಯದಲ್ಲಿ ಬರುವಂಥ ಬಫ್ಗೆ ಮಾತ್ರ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಬಫ್ಗೂ ಕೂಡ ನೀವು ಬೀಡನ್ನ ಹಾಕ್ಕೊಳ್ಬೋದು. ನೆಕ್ಸ್ಟು 3 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ. ಬೀಡನ್ನ ಹಾಕೊಂಡ್ಮೇಲೂ ಕೂಡ 3 ಬಫ್ಗಳು ಬರೋ ಹಾಗೆ ಮಾಡಿದ್ದೀನಿ. ಮಧ್ಯದಲ್ಲಿ ಬರೋವಂತಹ ಬಫ್ಗೆ ಮೇಲೆ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ. ವಿತೌಟ್ ಬೀಡ್ಸ್ ಆದರೂ ಕೂಡ ಮಾಡ್ಕೊಳ್ಬೋದು. ಆ 3 ಚೈನ್ ಗ್ಯಾಪಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡೆ. 2-3 ಸಲ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ 4 ಚೈನ್ಗಳನ್ನ ಹಾಕ್ತಾಯಿದ್ದೀನಿ. 4 ಅಥವಾ 5. ನಾನಿಲ್ಲಿ 5 ಚೈನ್ಗಳನ್ನೇ ಹಾಕ್ಕೊಂಡೆ. ಅಲ್ಲಿ ನಮಗೆ ಕಂಬ ಇರುತ್ತಲ್ವ, ಎಷ್ಟು ಕಂಬನ ಮಾಡಿರ್ತೀರೋ ನೀವು ಅಷ್ಟೇ ಕಂಬಕ್ಕೆ ನೀವು ಚೈನ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಒಂದು 3 ಸಲ ಸಿಂಗಲ್ ಕ್ರೋಶನ ಮಾಡಿದ್ದೀನಿ. ಸ್ಟಾರ್ಟಿಂಗ್ ರೀತಿಯೇ ಈ ರೀತಿ ಕಾಣಿಸುತ್ತೆ ಆರ್ಚು. ಇಲ್ಲಿಂದನೇ ನಾನು ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಸೂಜಿ ಮೇಲೆ 2 ಸಲ ಥ್ರೆಡನ್ನು ಸುತ್ತಕೊಳ್ತೀನಿ.
2 ಸಲ ಸುತ್ತಕೊಂಡು ನೆಕ್ಸ್ಟು 3 ಚೈನ್ ಇರೋ ಗ್ಯಾಪಲ್ಲಿ ಹೋಗಿ ಥ್ರೆಡನ್ನು ತಂದು ಫಸ್ಟ್ 2 ದಾರದಲ್ಲಿ 1 ಅಂದರೆ 4 ಲೂಪ್ ಇರುತ್ತೆ ನಿಡಲ್ ಮೇಲೆ, 2ರಿಂದ 1 2ರಿಂದ 1 2ರಿಂದ 1. ಸೊ ತ್ರಿಬಲ್ ಕ್ರೋಶೆ ಕಂಬ ಆಯಿತು. ತ್ರಿಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಳ್ಬೇಕು. ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ತ್ರಿಬಲ್ ಕ್ರೋಶೆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಆವಾಗ ಸ್ಟಾರ್ಟಿಂಗ್ 3 ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ. ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರಬೇಕು. ಮತ್ತು 3ನೇ ಬಾರಿನೂ ಕೂಡ ಥ್ರೆಡನ್ನು ಸುತ್ತಕೊಂಡೋಗಿ ಥ್ರೆಡನ್ನು ತರಬೇಕು. ಒಟ್ಟು 4 ಸಲ ಮಾಡ್ಕೊಳ್ಬೇಕಿಲ್ಲಿ. 4 ಸಲ ಮಾಡ್ಕೊಂಡಿದ್ದಾದಮೇಲೆ ಒಟ್ಟಿಗೆ ಸೇರಿಸಿ ಎಲ್ಲವನ್ನು ಕೂಡ ಲಾಕ್ ಮಾಡಬೇಕು. ಅಂದರೆ ಎಲ್ಲ ಲೂಪ್ಗಳನ್ನು ಒಟ್ಟಿಗೆ ಸೇರಿಸಿ ಲಾಕ್ ಮಾಡಬೇಕು. ಆವಾಗ ಬಫ್ ಕ್ರಿಯೇಟ್ ಆಗುತ್ತೆ. ಮತ್ತು ಇನ್ನು ಒಂದು ತ್ರಿಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪ್ಲೇಸಲ್ಲೇ ತ್ರಿಬಲ್ ಕ್ರೋಶೆ ಕಂಬನ ಮಾಡಿ 2 ಚೈನ್ನ ಹಾಕಬೇಕು. ಸೊ ನಿಮಗೆ ಎಲ್ಲ ಬಫ್ ಮೇಲೂ ಕೂಡ ಒಂದೊಂದು ಬೀಡ್ ಬೇಕು ಅಂದರೆ 2 ಚೈನ್ ಬದಲಿಗೆ 1 ಚೈನ್ನ ಹಾಕಿ 1 ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕಬೇಕಾಗುತ್ತೆ. ಸೊ ಇದಂತೂ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ನೋಡಿಕೊಂಡು ಹಾಕ್ಕೊಳ್ಬೇಕು ಅಷ್ಟೇ. ಬಫ್ ಏನಾದರೂ ಜಾಸ್ತಿ ಆದರೆ ನಿಮಗೆ ಎಲ್ಲೋ ಸ್ವಲ್ಪ ರಿಂಕಲ್ಸ್ ಬರೋ ಹಾಗೆ ಆಗ್ಬೋದು. ಸೊ ನೀವು ಹಾಕಿರೋ ಚೈನ್ಗಳಿಗೆ ಎಷ್ಟು ಬಫ್ ಬಂದರೆ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ಟಾರ್ಟಿಂಗ್ ಆರ್ಚಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ಕಂಬಗಳನ್ನ ಮಾಡಿಕೊಂಡು ಬಫ್ಗಳನ್ನ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಒಟ್ಟು 7 ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ತ್ರಿಬಲ್ ಕ್ರೋಶೆ ಕಂಬಕ್ಕೆ ಮಾಡ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ಬೋದು. ತ್ರಿಬಲ್ ಕ್ರೋಶೆ ಕಂಬನ ಮಾಡಿ 2 ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ತರಬೇಕು. ಇದೇ ರೀತಿ 3 ಸಲ, ಒಟ್ಟು 4 ಸಲ ಮಾಡಬೇಕು. 4 ಅಥವಾ 5 ಇನ್ನೂ ಒಂದು ಸಲನೂ ಕೂಡ ಮಾಡ್ಕೊಳ್ಬೋದು. ತ್ರಿಬಲ್ ಕ್ರೋಶೆ ಕಂಬಕ್ಕಾದರೆ ಎಲ್ಲವನ್ನು ಸೇರಿಸಿ ಲಾಕ್ ಮಾಡಬೇಕು. ಎಲ್ಲವನ್ನು ಕೂಡ ಸೇರಿಸ್ಕೊಂಡಂಗೆ ಲಾಕ್ ಮಾಡಬೇಕು. ಸೊ ತುಂಬ ಜನ ಇದರಲ್ಲೇ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಎಳೆಯೋದಕ್ಕೆ ಆಗೋದಿಲ್ಲ ನಮಗೆ ಅಷ್ಟು ಥ್ರೆಡ್ಡಲ್ಲಿ ಅಂತ. ನಾವು ನಿಡಲಲ್ಲಿ ಇಟ್ಕೊಂಡಾಗ ಆ ಥ್ರೆಡ್ಡ ಸ್ವಲ್ಪ ಲೂಸಾಗಿ ಇಟ್ಕೊಂಡಿರಬೇಕು. ಹಿಂದೆ ಎಳೆದ್ರೆ ನಿಡಲ್ ಮೇಲೆ ಇರುವಂಥ ಥ್ರೆಡ್ಡಲ್ಲ, ಹಿಂದೆ ಇರುವಂಥ ಥ್ರೆಡ್ಡು ಸ್ವಲ್ಪ ಲೂಸ್ ಬಿಟ್ಕೊಂಡು ಎಳ್ಕೊಂಡ್ರೆ ಆರಾಮಾಗಿ ತಗೊಳ್ಬೋದು ಅಷ್ಟು ಲೂಪಲ್ಲೂ. ಸೊ ನೆಕ್ಸ್ಟ್ ಕಂಬನ ಮಾಡಿಕೊಂಡೆ. ಕಂಬ ಆದಮೇಲೆ 1 ಚೈನ್ನ ಹಾಕಿ 1 ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಬಫ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಧ್ಯದಲ್ಲಿ ಹಾಕುವಂಥ ಬೀಡ್ಸ್ ಬೇಡ ಅನ್ನೋರು ಹಾಗೆ ಬರೀ ಬಫ್ನಾದರೂ ಮಾಡ್ಕೊಳ್ಬೋದು. ಈ ರೀತಿ ಬಫ್ ಮಾಡಿಕೊಂಡ್ರೆ 1 ಬೀಡನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. 4 ಬಾರಿ ಮಾಡಿ ನಾವು ಎಲ್ಲ ಲೂಪಲ್ಲೂ ಥ್ರೆಡನ್ನು ಪಾಸ್ ಮಾಡ್ಕೊಳ್ಬೇಕು. ಈ ರೀತಿ ಥ್ರೆಡನ್ನು ಎಲ್ಲ ಲೂಪಲ್ಲೂ ಪಾಸ್ ಮಾಡಿಕೊಂಡು ಲಾಕ್ ಮಾಡಬೇಕಾಗುತ್ತೆ. ಸೊ ಬೀಡನ್ನ ಹಾಕ್ಕೊಂಡಿದ್ದಾದಮೇಲೆ ಕೂಡ 3 ಬಫ್ಗಳು ಬರೋ ಹಾಗೆ ಮಾಡಬೇಕು. ಅಂದರೆ 3 ತ್ರಿಬಲ್ ಕ್ರೋಶೆ ಕಂಬಕ್ಕೆ ಬಫ್ನ ಮಾಡಬೇಕು. ಫ್ರೆಂಡ್ಸ್ ಇಲ್ಲಿ ನಾನು ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಒಟ್ಟು 7 ಬಫ್ಗಳು ಬರೋ ಹಾಗೆ ಮಾಡ್ಕೊಳ್ತೀನಿ. ಕೆಲವೊಂದು ಸಲ ಒಂದು 5 ಬಫ್ಗಳಿಗೆ ಆರ್ಚು ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ, ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಪೂರ್ತಿಯಾಗಿ ಹಾಕಿ ನೆಕ್ಸ್ಟು 3 ಚೈನ್ ಇರೋ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ, ಈ ರೀತಿ ಆರ್ಚ್ ಕಾಣಿಸುತ್ತೆ. ಮತ್ತು ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ. ಅಥವಾ 2 ಸಿಂಗಲ್ ಕ್ರೋಶಕ್ಕೆ ನಿಮಗೆ ನೀಟಾಗಿ ಫಿನಿಶಿಂಗ್ ಬಂದರೆ ಸ್ಟಾಪ್ ಮಾಡಿ. ಸಿಂಗಲ್ ಕ್ರೋಶನ ಮಾಡಿ ನೆಕ್ಸ್ಟು 5 ಕಂಬದ ಬದಲಿಗೆ 5 ಚೈನ್ಗಳನ್ನ ಹಾಕ್ತಿದ್ದೀನಿ. ಅಂದರೆ ಕಂಬದ ಮೇಲೆ ಏನು ಸಿಂಗಲ್ ಕ್ರೋಶ ಮಾಡೋ ಹಾಗಿಲ್ಲ, 5 ಚೈನ್ಗಳನ್ನ ಹಾಕಿ ಲಾಕ್ ಮಾಡೋದು. ಈ 5 ಚೈನ್ ಗ್ಯಾಪಲ್ಲೇ ನಾವು ಕುಚ್ಚನ್ನು ಕಟ್ಕೊಳ್ಳೋದು. ಲಾಕ್ ಆದಮೇಲೆ ಒಂದು 3 ಸಲ ಬರ್ತಿದೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ. ಅಂದರೆ 5 ಚೈನ್ನ ಹಾಕಿದಾದಮೇಲೆ 3 ಸಲ ಸಿಂಗಲ್ ಕ್ರೋಶ ಬರ್ತಿದೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ನಾನಿಲ್ಲಿ ಇನ್ನೂ ಒಂದು ಆರ್ಚನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕೊನೆಯಲ್ಲಿ 5 ಚೈನ್ನ ಹಾಕಿ ಕೊನೆ ಕಂಬದ ಮೇಲೆ ಲಾಕ್ ಮಾಡಿ ಒಂದು 2-3 ಚೈನ್ಗಳನ್ನ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಕುಚ್ಚನ್ನೆಲ್ಲ ಕಟ್ಟಿದ್ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ. ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ, ನೋಡೋದಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿತ್ತು. ಹಾಗೆಯೇ 2 ಸ್ಟೆಪ್ ಡಿಸೈನು ಕೂಡ ಹೆಚ್ಚಾಗಿ ಬೀಡ್ಸ್ಗಳನ್ನ ಬಳಸ್ಕೊಂಡಿಲ್ಲ. ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ರೈಸ್ ಬಂದು ಒಂದು 500 ಇಂದ 600 ಚಾರ್ಜ್ ಮಾಡ್ಬೋದು.
ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಈಸಿ. ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಹೊಸಬ್ರಾಗಿದ್ದರೆ, ಯೂಟ್ಯೂಬಲ್ಲಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಆವಾಗ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವೇ ಮೊದಲು ನೋಡ್ಬೋದು. ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀವೊಮ್ಮೆ ಟ್ರೈ ಮಾಡಿ. ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು, ಕಷ್ಟ ಏನಿಲ್ಲ, ತುಂಬ ಈಸಿ ಇದೆ. ಥ್ಯಾಂಕ್